ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಎಮ್ ಎಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ನವೆಂಬರ್ ಡಿಸೆಂಬರ್ ಇದ್ರದ್ದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಫಸ್ಟ್ ಟೈಮ್ ಹೊಸ ಕ್ವಶನ್ ಪೇಪರ್, ಹೊಸ ಪ್ಯಾಟರ್ನ್ ಕ್ವಶನ್ ಪೇಪರ್ ಬಂದಿದ್ದು. ಇದು ಫಸ್ಟ್ ಕ್ವಶನ್ ಪೇಪರ್ ಆಗಿದೆ. ಇದರಲ್ಲಿ ಎರಡು ಸೆಕ್ಷನ್ ಇದ್ದಾವೆ, ಸೆಕ್ಷನ್ 1 ಮತ್ತು ಸೆಕ್ಷನ್ 2. ಸೆಕ್ಷನ್ 1ನಲ್ಲಿ ನಮ್ಗೆ ಗೊತ್ತಿರುವಂಗೆ ನಾವು ಟೋಟಲ್ 6 ಕ್ವಶನ್ಸನ್ನು ಆನ್ಸರ್ ಮಾಡಬೇಕಾಗುತ್ತೆ. ಈಚ್ ಕ್ಯಾರೀಸ್ 5 ಮಾರ್ಕ್ಸ್. ಅದೇ ರೀತಿ ಸೆಕ್ಷನ್ 2ಅಲ್ಲಿ ಟೋಟಲ್ 7 ಕ್ವಶನ್ಸ್ ಬರಿಬೇಕಾಗುತ್ತೆ. ಈಚ್ ಕ್ಯಾರೀಸ್ 10 ಮಾರ್ಕ್ಸ್. ಅಂದರೆ ಟೋಟಲ್ 30 + 70 100 ಮಾರ್ಕ್ಸ್ ಆಯಿತು. ಟೋಟಲ್ 30 + 70 100 ಮಾರ್ಕ್ಸ್ ಆಯಿತು. ಈಗ ನೋಡಿ, ಸೆಕ್ಷನ್ 1ನಲ್ಲಿ ಇವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಲಿಸ್ಟ್ ಎನಿ 5 ಫೀಚರ್ಸ್ ಆಫ್ ಪ್ರಾಜೆಕ್ಟ್, ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಪ್ರಾಜೆಕ್ಟ್, ಇವೆಲ್ಲ ಕ್ವಶನ್ಸ್. ಅದೇ ರೀತಿ ಸೆಕ್ಷನ್ 2ಅಲ್ಲಿ ಇಲ್ಲಿ ನೋಡುವಂಗೆ ಲಿಸ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್, ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್, ದೆನ್ ಕನ್ಸ್ಟ್ರಕ್ಟ್ ಬ್ರೇಕ್ಡೌನ್ ಸ್ಟ್ರಕ್ಚರ್, PEP ಆಯಿತು, ಪ್ರಾಜೆಕ್ಟ್ ಲೈಫ್ ಸೈಕಲ್ ಆಯಿತು. ದೆನ್ ಇದರಲ್ಲಿ ಟೈಮ್ ಓವರ್ ರನ್ ಬಗ್ಗೆನೂ ಒಂದು ಕೇಳಿದ್ದಾರೆ ಕ್ವಶನ್, ಡಿಲೇ ಯಾಕಾಗತ್ತಂತೆ. ಮತ್ತು ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಸ್ಟೆಪ್ಸ್ ಕೇಳಿದ್ದಾರೆ. ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್, ಚಾಲೆಂಜಸ್, ಇವೆಲ್ಲ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಅದರಲ್ಲಿ ಗ್ಯಾಂಟ್ ಚಾರ್ಟ್ ಮತ್ತು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕ್ರಿಟಿಕಲ್ ಪಾತ್ ಫೈಂಡ್ ಮಾಡಲಿಕ್ಕೆ AR ಮತ್ತು BR ಮತ್ತು ಅಪ್ಲಿಕೇಶನ್ಸ್ ಆಫ್ IoT, ಇವೆಲ್ಲ ಕ್ವಶನ್ಸ್ ಬಗ್ಗೆ ಇವತ್ತು ನಾವು ಆನ್ಸರ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಈಗ ಡಿಯರ್ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂದರೆ, ಈಗ ನಾನು ಇದಕ್ಕಿಂತ ಮುಂಚೆ ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡಿದ್ದೆ PMS ಅಲ್ಲಿ. ಈಗ ನಾವು ನೋಡ್ದಂಗೆ ಇಲ್ಲೇ ಮಾಡಿರೋ ನಾನು ಮಾಡಲ್ 1 ಕ್ವಶನ್ ಪೇಪರ್, ದಿಸ್ ಈಸ್ ಮಾಡಲ್ 1, ದಿಸ್ ಈಸ್ ಮಾಡಲ್ 2. ಮತ್ತು ಅಷ್ಟೇ ಅಲ್ಲ, ಇದರಲ್ಲಿ ಪಾಸಿಂಗ್ ಪ್ಯಾಕೇಜ್ 70 ಮಾರ್ಕ್ಸ್, ಪಾಸಿಂಗ್ ಪ್ಯಾಕೇಜ್ 80 ಮಾರ್ಕ್ಸ್ ಮತ್ತು ಇನ್ನೊಂದು ಪಾಸಿಂಗ್ ಪ್ಯಾಕೇಜ್ ಕ್ವಶನ್ ಪೇಪರ್ಸನ್ನ ಕೂಡ ಇದರಲ್ಲಿ ಮಾಡಿದ್ದಿದೆ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಅದರಲ್ಲಿಂದ ಬಂದಿದೆ. ಯಾಕಂದರೆ ನಾನು ಪ್ರೀವಿಯಸ್ 9 ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡಿ ಅದರದ್ದು ಸಮರಿ ಏನಿದೆಯಲ್ಲ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಭಾಳಷ್ಟು ಸ್ಟೂಡೆಂಟ್ಸಿಗೆ ಉಪಯೋಗ ಆಗಿದೆ, ಫೀಡ್ಬ್ಯಾಕು ಕೂಡ ಚೆನ್ನಾಗಿ ಬಂದಿದೆ. ಅದಕ್ಕೆ ಇದು ಕೂಡ ನೀವು ರೆಫರ್ ಮಾಡಿ. ಯಾಕಂದರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಲಿಂದ ಬರ್ತಾವೆ. ಯಾಕಂದರೆ ಪ್ಯಾಟರ್ನ್ ಅಷ್ಟೇ ಚೇಂಜ್ ಆಗಿದೆ, ಸಿಲೆಬಸ್ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಕ್ವಶನ್ಸ್ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಅದೇ. ಅದಕ್ಕೆ ನೀವು ತಪ್ಪದೇ ಏನಿದೆಯಲ್ಲ, ಇಲ್ಲಿರುವ ಪಾಸಿಂಗ್ ಪ್ಯಾಕೇಜ್ 80 ಮಾರ್ಕ್ಸಿದ ಪಾಸಿಂಗ್ ಪ್ಯಾಕೇಜ್ ಏನಿದೆ ಇದನ್ನು ಡೆಫಿನೆಟ್ ಆಗಿ ಓದಿ. ಯಾಕಂದರೆ ಇದರಲ್ಲಿಂದೇ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತವೆ. ಬನ್ನಿ ಈಗ ಆನ್ಸರ್ನ ಡಿಸ್ಕಸ್ ಮಾಡುವ. ಈಗ ಆನ್ಸರ್ಸ್ ಏನಂದರೆ, ಕ್ವಶನ್ ಸೆಕ್ಷನ್ 1ನಲ್ಲಿ ಇಲ್ಲಿ ನಾವು ನೋಡ್ದಂಗೆ ದಿಸ್ ಈಸ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಫಸ್ಟ್ ಕ್ವಶನಿಗೆ 5 ಮಾರ್ಕ್ಸ್, ಸೆಕೆಂಡ್ ಕ್ವಶನಿಗೆ 5 ಮಾರ್ಕ್ಸ್, ಡಿವಿಷನ್ ಕೂಡ ಇರುತ್ತೆ. ಅದೇ ರೀತಿ ದಿಸ್ ಈಸ್ ಸೆಕ್ಷನ್ 2, 5 ಮಾರ್ಕ್ಸ್ ಎದಕ್ಕೆ ಕೊಟ್ಟಿದ್ದಾರೆ ನೋಡುವ. ಬನ್ನಿ ಈಗ ಫಸ್ಟ್ ಕ್ವಶನಲ್ಲಿ ಬ್ರೀಫಾಗಿ ನಾವು ನೋಡುವ. ಈಗ ಲಿಸ್ಟ್ ದಿ ಫೀಚರ್ಸ್ ಆಫ್ ಪ್ರಾಜೆಕ್ಟ್. ಇದರಲ್ಲಿ ನಾವು ಸಿಂಪಲ್ ಆಗಿ ಕೀವರ್ಡ್ಸನ್ನು ಹೈಲೈಟ್ ಮಾಡಿ ಬರಿಬೇಕಾಗುತ್ತೆ. ಪ್ರಾಜೆಕ್ಟ್ ಯಾವಾಗಲೂ ಯುನೀಕ್ ಇರುತ್ತೆ, ಸ್ಪೆಸಿಫಿಕ್ ಗೋಲ್ ಇರುತ್ತೆ, ಇದಕ್ಕೆ ಸ್ಟಾರ್ಟ್ ಟೈಮ್ ಇರುತ್ತೆ, ಎಂಡ್ ಟೈಮ್ ಇರುತ್ತೆ, ಪ್ರಾಜೆಕ್ಟ್ ಲೈಫ್ ಸೈಕಲ್ ಇರುತ್ತೆ. ಇವೆಲ್ಲ ಪಾಯಿಂಟ್ಸ್ ನಾವು ಬ್ರೀಫಾಗಿ ಬರೀಬೇಕು. ಇದಕ್ಕೆ ನಮ್ಗೆ ಎಷ್ಟು ಮಾರ್ಕ್ಸ್ ಬರ್ತವೆ ಅಂದರೆ 5 ಮಾರ್ಕ್ಸ್ ಬರ್ತವೆ. ಮತ್ತು ಎಕ್ಸ್ಪ್ಲೇನ್ ಎನಿ 2 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಅಂತ ಕೇಳಿದ್ದಾರೆ. ಎನಿ 2 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್. ಇದರಲ್ಲಿ ಇಲ್ಲೇ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಮತ್ತು ಡೆಸಿಗ್ನೇಟೆಡ್, ಕೋರ್ ಪ್ರಾಜೆಕ್ಟ್ ಟೀಮ್, ಫುಲ್ ಪ್ರಾಜೆಕ್ಟ್ ಟೀಮ್, ಪ್ರಾಜೆಕ್ಟ್ ಅಡ್ವೈಸರ್, ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್, ಪ್ರಾಜೆಕ್ಟ್ ಫೆಸಿಲಿಟೇಟರ್ ಅಂತಿದೆ. ನೀವು ಇದರಲ್ಲಿ ಯಾವುದಾದರೂ ಎನಿ 2 ಪ್ರಾಜೆಕ್ಟ್ ಟೀಮನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಎನಿ ಪ್ರಾಜೆಕ್ಟ್. ಈಗ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂದರೆ ಇನಿಷಿಯಲ್ ಕೆಲಸ ಸ್ಟಾರ್ಟ್ ಮಾಡೋರು ಇವರೇ. ಇದರಲ್ಲಿ ಮೆಂಬರ್ ಏನಿರ್ತಾರಲ್ಲ, ದೀಸ್ ಆರ್ ಮೆಂಬರ್ ಕೋರ್ ಟೀಮದು ಪಾರ್ಟ್ ಆಗಿರಂಗಿಲ್ಲ. ಇದ್ರ ಬಗ್ಗೆನೂ ಹೇಳ್ಬೋದು ನೀವು. ಮತ್ತು ಕೋರ್ ಪ್ರಾಜೆಕ್ಟ್ ಟೀಮ್ ಇದೆ, ಇದ್ರ ಬಗ್ಗೆನೂ ನೀವು ಹೇಳ್ಬೋದು. ಎಕ್ಸ್ಪ್ಲೇನ್ ಎನಿ 2 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಅಂದರೆ ಎನಿ 2 ಪ್ರಾಜೆಕ್ಟ್ ಟೀಮ್ ಬಗ್ಗೆ ನೀವು ಇಲ್ಲೇ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕಮಿಂಗ್ ಟು ಮೆನ್ಷನ್ ಎನಿ 5 ಪ್ರೀ ರಿಕ್ವಿಸಿಟ್ ಆಫ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಇಲ್ಲಿ ನೋಡಿ, ಇದು ಕೂಡ ಕ್ವಶನ್ಸ್ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಭಾಳಷ್ಟು ಸಲ ಹೈಲೈಟ್ ಮಾಡಿದ್ದೀನಿ. ಡೆಫಿನೆಟ್ ಆಗಿ ಬರೋ ಕ್ವಶನ್. ಅಡೆಕ್ವೇಟ್ ಫಾರ್ಮುಲೇಷನ್, ಸೌಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್, ಇವೆಲ್ಲ ಎಫೆಕ್ಟಿವ್ಲಿ ಮಾನಿಟರಿಂಗ್, ಟೈಮ್ ಅವೈಲಬಿಲಿಟಿ ಫಂಡ್ಸ್, ಇವೆಲ್ಲ ಏನಂದರೆ ಪ್ರೀ ರಿಕ್ವಿಸಿಟ್ ಫಾರ್ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆಫ್ ಎ ಪ್ರಾಜೆಕ್ಟ್. ನೆಕ್ಸ್ಟ್ ಲಿಸ್ಟ್ ದಿ ಟೈಪ್ಸ್ ಆಫ್ ರಿಸ್ಕ್. ಇದು ಸಿಂಪಲ್ ಕ್ವಶನ್ ಇದೆ. ಟೆಕ್ನಿಕಲ್ ರಿಸ್ಕ್, ಸೋಷಿಯಲ್ ರಿಸ್ಕ್, ಎಕನಾಮಿಕಲ್ ರಿಸ್ಕ್ ಆ್ಯಂಡ್ ಮಾರ್ಕೆಟಿಂಗ್ ರಿಸ್ಕ್. ಕಾಸ್ಟ್ ಓವರ್ ರನ್. ಎಕ್ಸ್ಪ್ಲೇನ್ ಕಾಸ್ಟ್ ಓವರ್ ರನ್. ವೆರಿ ಸಿಂಪಲ್. ಕಾಸ್ಟ್ ಓವರ್ ರನ್ ಅಂದರೆ ನಾನು ಈಗ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿನೂ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಕಾಸ್ಟ್ ಓವರ್ ರನ್ ಅಂದರೆ ನಮ್ಮದು ಎಸ್ಟಿಮೇಟೆಡ್ ಬಜೆಟ್, ನಾವು ಏನು ಬಜೆಟ್ ಅಂದ್ಕೊಂಡಿರ್ತೀವಿ ಆ ಬಜೆಟ್ ದಾಟ್ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಕಾಸ್ಟ್ ಓವರ್ ರನ್. ಆಯಿತಾ? ಇದು ಎದಕ್ಕಾಗುತ್ತೆ? ಟೈಮ್ ಹೆಚ್ಚಿಗೆ ಆದಾಗೆ ಮತ್ತು
ಇದ್ದಿದ್ದು ನಾವು ರಿಸೋರ್ಸ್ ಸರಿಯಾಗಿ ಯುಟಿಲೈಸ್ ಮಾಡಲಿಕ್ಕಂದ್ರೆ ರಾಂಗ್ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್, ಅವಾಗೆಲ್ಲ ಇದು ಸಮಸ್ಯೆ ಬರುತ್ತೆ. ನೆಕ್ಸ್ಟ್ ಸ್ಮಾರ್ಟ್ ಟೂಲ್ ಫಾರ್ ಸೆಟ್ಟಿಂಗ್ ದ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್. ಸ್ಮಾರ್ಟದು ಫುಲ್ ಫಾರ್ಮ್ ನೋಡ್ಕೋಬೇಕು ನೋಡಿ. ಈಗ ಸ್ಮಾರ್ಟದು ಫುಲ್ ಫಾರ್ಮ್ ಸ್ಪೆಸಿಫಿಕ್, ಮೆಜರೇಬಲ್, ಅಚೀವೇಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬೌಂಡ್. ಇದ್ರ ಫುಲ್ ಫಾರ್ಮ್ ಬರೆದ್ಬಿಟ್ಟು ಇದಕ್ಕೆ ನೀವು ಒಂದೊಂದು ಲೈನ್ ಇಲ್ಲಿ ನೋಟ್ಸ್ ಬರೆದ್ರೆ, ದಿಸ್ ಈಸ್ ಸ್ಪೆಸಿಫಿಕ್ ಅಂದರೆ ಕ್ಲಿಯರ್ ಇರಬೇಕು, ಮೆಜರೇಬಲ್ ಅಂದರೆ ನಾವು ಅದನ್ನು ಕ್ವಾಂಟಿಫೈಯಿಂಗ್ ಮಾಡೋಂಗಿರಬೇಕು, ಅಚೀವೇಬಲ್ ಅಂದ್ರೆ ನಾವೊಂದು ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪ್ರಾಜೆಕ್ಟ್ ತೊಗೊಂಡಿವಿ ಅಂದರೆ ಅದು ಅಚೀವ್ ಮಾಡೋಂಗಿರಬೇಕು, ರಿಯಲಿಸ್ಟಿಕ್ಕು ಕೂಡ ಇರಬೇಕು ಮತ್ತು ವಿದಿನ್ ಅ ಟೈಮ್ ಮಾಡೋಂಗಿರಬೇಕು. ದಟ್ ಈಸ್ ಕಾಲ್ಡ್ ಸ್ಮಾರ್ಟ್ ಫಾರ್ ಗೋಲ್ ಸೆಟ್ಟಿಂಗ್. ಅದೇ ರೀತಿ ಲಿಸ್ಟ್ ಟೂಲ್ಸ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್. ಇಲ್ಲಿದೆ ಗ್ಯಾಂಟ್ ಚಾರ್ಟ್, ನೆಟ್ವರ್ಕ್ ಟೆಕ್ನಿಕ್ಸ್, ಟೈಮ್ ಎಸ್ಟಿಮೇಟ್ಸ್, ಇವೆಲ್ಲ ನೀವು ಲಿಸ್ಟ್ ಮಾಡಬೇಕು. ದೆನ್ ಯು ವಿಲ್ ಗೆಟ್ 5 marks. ನೆಕ್ಸ್ಟ್ ರೈಟ್ ಎನಿ 5 ಆಬ್ಜೆಕ್ಟಿವ್ ಆಫ್ ಪ್ರಾಜೆಕ್ಟ್ ರಿವ್ಯೂ. ಪ್ರಾಜೆಕ್ಟ್ ರಿವ್ಯೂ ಯಾಕೆ ಬೇಕು? ಇದು ಕೂಡ ಸಿಂಪಲ್ ಇದೆ. ಪ್ರಾಜೆಕ್ಟ್ ರಿವ್ಯೂ ಯಾಕೆ ಬೇಕಂದರೆ, ನಂಬರ್ 1, ಎಕ್ಸಾಮಿನ್ ವೆದರ್ ದ ಪ್ರಾಜೆಕ್ಟ್ ಈಸ್ ಇಂಪ್ಲಿಮೆಂಟೆಡ್ ಇನ್ ಅ ಸ್ಪೆಸಿಫೈಡ್ ವೇ, ಅಂದರೆ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗ್ತಾ ಇದೆಯೋ ಇಲ್ಲೋ ಅಂತ ಹೇಳಲಿಕ್ಕೆ, ಮತ್ತು ಅಸೆಸ್ ದಿ ಇಂಪ್ಯಾಕ್ಟ್ ಆಫ್ ಪ್ರಾಜೆಕ್ಟ್, ಆಮೇಲೆ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ, ಔಟ್ಕಮ್ ಏನಿದೆ ರಿಸಲ್ಟ್ ಅದನ್ನು ನೋಡಲಿಕ್ಕೆ, ಮತ್ತು ಪ್ಲ್ಯಾನರ್ಸ್, ಸ್ಪಾನ್ಸರ್ಸ್, ಅಡ್ಮಿನಿಸ್ಟ್ರೇಟರ್, ಎಕ್ಸಿಕ್ಯೂಟರ್ನ ಗೈಡ್ ಮಾಡಲಿಕ್ಕೆ ಪ್ರಾಜೆಕ್ಟನ್ನು ನಾವು ರಿವ್ಯೂ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ಸ್ ಆಫ್ AR ಆ್ಯಂಡ್ VR ಭಾಳ ಸಿಂಪಲ್ ಇದೆ. ಎಲ್ಲ ಟೈಪ್ ನೀವು ಫೀಲ್ಡ್ ಬರೆದುಬಿಟ್ರೆ ಆಗಿಬಿಡ್ತು. ಹೆಲ್ತ್ ಕೇರಲ್ಲಿ ಯೂಸ್ ಮಾಡ್ತಾರೆ, ಡಿಫೆನ್ಸ್, ಎಜುಕೇಷನ್, ಇ-ಕಾಮರ್ಸ್, ಟೂರಿಸಮ್ ಎಲ್ಲ, ಇವೆಲ್ಲ ಬರೆದ್ಬಿಟ್ರೆ ದಿಸ್ ಈಸ್ ಅಪ್ಲಿಕೇಶನ್ಸ್ ಆಫ್ AR ಆ್ಯಂಡ್ VR. ನಾವು ಕಮಿಂಗ್ ಟು ಸೆಕ್ಷನ್ 2. ಸೆಕ್ಷನ್ 2 ಅಲ್ಲಿ ಕೂಡ ಭಾಳ ಸಿಂಪಲ್ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಸೆಕ್ಷನ್ 2 ಅಲ್ಲಿ ಕ್ವಶನ್ ನಂಬರ್ 1 ಏನಿದೆ ಅಂದರೆ, ಲಿಸ್ಟ್ ದಿ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್. ಲಿಸ್ಟ್ ದಿ ಟೈಪ್ಸ್ ಆಫ್ ಪ್ರಾಜೆಕ್ಟ್, ಎಕ್ಸ್ಪ್ಲೇನ್ ಎನಿ ಒನ್. ಇದನ್ನು ನೀವು 3 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಇದ್ದಾವೆ: ನಾರ್ಮಲ್, ಕ್ರ್ಯಾಶ್, ಡಿಸಾಸ್ಟರ್. ನಾರ್ಮಲ್ ಪ್ರಾಜೆಕ್ಟ್, ಕ್ರ್ಯಾಶ್ ಪ್ರಾಜೆಕ್ಟ್, ಡಿಸಾಸ್ಟರ್ ಪ್ರಾಜೆಕ್ಟ್. ಈಗ ನಮ್ಗೆ ಗೊತ್ತಿರೋಂಗೆ ನಾರ್ಮಲ್ ಪ್ರಾಜೆಕ್ಟ್ ಗಿವನ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತೀವಿ, ಮತ್ತು ಇದು ನಾರ್ಮಲ್ ಟೈಮ್ ತೊಗೊಳುತ್ತೆ. ಕ್ಯಾಪಿಟಲ್ ಫಂಡ್ಸ್ ಏನಿದೆಲ್ಲ ಮಿನಿಮಮ್ ಇರುತ್ತೆ, ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಆಗಂಗಿಲ್ಲ. ಅಂದರೆ ಎಕ್ಸಾಂಪಲ್ ಮನೆ ಕಟ್ಟೋದು. ಕ್ರ್ಯಾಶ್ ಪ್ರಾಜೆಕ್ಟ್ ಅಂದರೆ ಇಲ್ಲೇ ರಿಕ್ವೈರ್ಸ್ ಅಡಿಷ್ನಲ್ ಟೈಮ್ ಗೇನ್, ಮತ್ತು ಇಲ್ಲೇನಿದೆಯಲ್ಲ ಫೇಸ್ ಓವರ್ಲ್ಯಾಪ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಏನಂದರೆ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಆರ್ ಕನ್ಸ್ಟ್ರಕ್ಷನ್ಸ್ ಆಫ್ ಹೈವೇ. ಡಿಸಾಸ್ಟರ್ ಪ್ರಾಜೆಕ್ಟ್ ಅಂದರೆ ಏನೋ ಅನ್ಎಕ್ಸ್ಪೆಕ್ಟೆಡ್ ಕೆಲಾಮಿಟಿ ಆಗಿ, ಏನೋ ಪ್ರವಾಹ ಬಂದು, ಇಲ್ಲ ಅರ್ತ್ ಕ್ವೇಕ್ ಆಗಿ, ಏನೋ ಒಂದು ಡ್ಯಾಮ್ ಎಲ್ಲ ಬಿದ್ದು ಬಿಡುತ್ತಂತ ತಿಳ್ಕೊಳ್ಳಿ. ಆ ಡ್ಯಾಮನ್ನು ನಾವು ರಿಕವರ್ ಮಾಡಬೇಕು, ಅಂದರೆ ರೀಕನ್ಸ್ಟ್ರಕ್ಟ್ ಮಾಡಬೇಕು. ಅದು ಎಕ್ಸಾಂಪಲ್ ಆಫ್ ಡಿಸಾಸ್ಟರ್ ಪ್ರಾಜೆಕ್ಟ್. ಇದರಲ್ಲಿ ಯಾವುದರ ಒಂದು ನೀವು ಬರೀಬೇಕು. ಅದೇ ರೀತಿ ಕ್ವಶನ್ ನಂಬರ್ 10B, ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಇದು ಕ್ವಶನ್ ನಂಬರ್ 10A ಆದಮೇಲೆ ಕ್ವಶನ್ ನಂಬರ್ 10B, ರೋಲ್ ಪ್ರಾಜೆಕ್ಟ್ ಮ್ಯಾನೇಜರ್ದು ರೋಲ್ ಏನು? ನೀವು ಸೆಂಟೆನ್ಸಲ್ಲಿ ಕೀವರ್ಡ್ಸ್ ನೆನ್ಪಿಟ್ಕೋಬೇಕು. ಇವ್ರದ್ದು ರೋಲ್ ಏನಂದರೆ ಪ್ರಾಜೆಕ್ಟ್ ಟೀಮನ್ನು ಆ್ಯಕ್ಟಿವಿಟಿ ಎಕ್ಸಲರೇಟ್ ಮಾಡೋದು, ಮತ್ತು ಓವರಾಲ್ ಕಂಟ್ರೋಲನ್ನು ತಗೊಳ್ಳೋದು, ಮತ್ತು ಪ್ರಾಜೆಕ್ಟ್ ಪರ್ಫಾರ್ಮೆನ್ಸನ್ನು ಚೆಕ್ ಮಾಡೋದು, ವರ್ಕನ್ನು ಮಾನಿಟರ್ ಮಾಡೋದು, ಆಯಿತಾ. ನೆಕ್ಸ್ಟ್ ಟೈಮ್, ಕಾಸ್ಟ್, ಕ್ವಾಲಿಟಿ ಎಲ್ಲ ಚೆಕ್ ಮಾಡೋದು, ಪ್ರಾಜೆಕ್ಟ್ ಡೈರಿ ಮೇಂಟೈನ್ ಮಾಡೋದು, ಇವೆಲ್ಲ ರಿಸೋರ್ಸ್ ಅವೈಲೇಬಲ್ ಇದಾವಲ್ಲ ಚೆಕ್ ಮಾಡೋದು, ದೆನ್ ವೇಸ್ಟೇಜ್ ಕಡಿಮೆ ಮಾಡುವುದು. ದೀಸ್ ಆರ್ ಆಲ್ ದಿ ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್. ಮತ್ತು ಈಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಡಿಸೈನ್ ಇನ್ ಪ್ರಾಜೆಕ್ಟ್. ಇದು ಕೂಡ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ 11A. 11B, ಲಿಸ್ಟ್ ದಿ ಅಡ್ವಾಂಟೇಜ್ ಆಫ್ ಪ್ರಾಜೆಕ್ಟ್ ಡೈರಿ. ಪ್ರಾಜೆಕ್ಟ್ ಡೈರಿ ನಮಗೆ ಯಾಕೂ ಬೇಕು? ಈಗ ನೋಡಿ, ಸಾಧಾರಣವಾಗಿ ನಾವು ಯೂಶ್ವಲಿ ಡೈರಿ ಯಾಕೆ ಮೇಂಟೈನ್ ಮಾಡ್ತೀವಿ? ಏನೋ ಬರೀಲಿಕ್ಕೆ, ರೆಕಾರ್ಡ್ಸ್ ಮೇಂಟೈನ್ ಮಾಡಲಿಕ್ಕೆ ಡೈರಿಯನ್ನು ಮೇಂಟೈನ್ ಮಾಡ್ತೀವಿ. ಅದೇ ರೀತಿ ಇಲ್ಲೇ ಇಟ್ ಎನ್ಶ್ಯೂರ್ಸ್ ದಿ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್. ಡಿಸಿಷನ್ ಮುಂದೆ ಏನು ತೊಗೋತೀವಿ ಅದನ್ನು ಬರ್ಕೊಳ್ಳಿಕ್ಕೆ, ಇವೆಲ್ಲ ಫಾಲೋ ಅಪ್ ಮಾಡಲಿಕ್ಕೆ. ದೀಸ್ ಆರ್ ಆಲ್. ನೆಕ್ಸ್ಟ್ ಇದನ್ನು ಮೆಮ್ರಿನೂ ಬೂಸ್ಟ್ ಮಾಡುತ್ತೆ, ಮುಂದೆ ಆಗುವ ತಮ್ಮ ತೊಂದರೆಗಳನ್ನು ಅವಾಯ್ಡ್ ಮಾಡ್ಬೋದು. ಇದಕ್ಕೆಲ್ಲ ನಾವು ಪ್ರಾಜೆಕ್ಟ್ ಡೈರಿಯನ್ನು ಯೂಸ್ ಮಾಡ್ತೀವಿ. ಇನ್ನೊಂದು ಕ್ವಶನ್, ಕನ್ಸ್ಟ್ರಕ್ಟ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಆರ್ಗನೈಸಿಂಗ್ ಕಾಲೇಜ್ ಡೇ. ಇಲ್ಲಿ ಕಾಲೇಜ್ ಡೇ ಕೇಳಿದ್ದಾರೆ. ಇದರಲ್ಲಿ ಇವರು 2 ಥರ ಡಿವೈಡ್ ಮಾಡಿದ್ದಾರೆ: ಲೆವೆಲ್ 1, ಲೆವೆಲ್ 2 ಮತ್ತು ಲೆವೆಲ್ 3. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಕಾಲೇಜ್ ಡೇ ಇದೆ. ಇದರಲ್ಲಿ ನೀವು ಸ್ವಂತಾಗಿ ಬೇಕಾದ್ರೆ ಬರೀಬಹುದು, ಇದೇ ಥರ ಆನ್ಸರ್ ಬರೀಬೇಕಂತ ಏನಿಲ್ಲ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್, ಸ್ಟೂಡೆಂಟ್ಸ್, ಫ್ಯಾಕಲ್ಟಿ, ಗೆಸ್ಟ್, ಸ್ಟೇಜ್ ಮ್ಯಾನೇಜ್ಮೆಂಟ್, ಆ್ಯಕ್ಟಿವಿಟಿ ಮ್ಯಾನೇಜ್ಮೆಂಟ್ ಮತ್ತು ಬಜೆಟ್ ಮ್ಯಾನೇಜ್ಮೆಂಟ್, ಇವೆಲ್ಲ ನೀವು ಬರೀಬೇಕಾಗತ್ತೆ. ಬೇಸ್ಡ್ ಆನ್ ನಿಮ್ದು ಇಂಟ್ರೆಸ್ಟ್ ನಾವು ಇದನ್ನು ಬೇಕಾದ್ರೆ ಚೇಂಜ್ ಮಾಡಿ ಬರೀಬಹುದು. ನೆಕ್ಸ್ಟ್ PEP ಅಂದರೆ ಏನು? ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್. ಮೆನ್ಷನ್ 4 ಸಬ್ ಪ್ಲ್ಯಾನ್. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಅಂದರೆ ಇದೊಂದು ಡಾಕ್ಯುಮೆಂಟ್. ಎದಕ್ಕೆ? ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ,
ಮಾನಿಟರ್ ಮಾಡಲಿಕ್ಕೆ, ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ, ಮಾನಿಟರ್ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಇದೊಂದು ಡಾಕ್ಯುಮೆಂಟ್. ಇದರಲ್ಲಿ 4 ಪ್ಲ್ಯಾನ್ಸ್ ಇದ್ದಾವೆ: ಕಾಂಟ್ರಾಕ್ಟ್ ಪ್ಲ್ಯಾನ್, ವರ್ಕ್ ಪ್ಯಾಕೇಜಿಂಗ್ ಪ್ಲ್ಯಾನ್, ಆರ್ಗನೈಸಿಂಗ್ ಪ್ಲ್ಯಾನ್ ಮತ್ತು ಸಿಸ್ಟಮ್ ಪ್ರೊಸೀಜರ್ ಪ್ಲ್ಯಾನ್. ಪ್ರಾಜೆಕ್ಟ್ ಲೈಫ್ ಸೈಕಲ್ ಇದು ಕೂಡ ಇಂಪಾರ್ಟೆಂಟ್ ಇದೆ. ಪ್ರಾಜೆಕ್ಟ್ ಲೈಫ್ ಸೈಕಲ್ ಕರ್ವ್ ಹಾಕಿ ಬರೀಬೇಕಾಗತ್ತೆ. ದಿಸ್ ಒನ್ ಇನಿಷಿಯೇಷನ್, ಪ್ರಾಜೆಕ್ಟ್ ಇನಿಷಿಯೇಷನ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ಕ್ಲೋಸರ್ ಇದ್ರ ಬಗ್ಗೆನೂ ಕೂಡ ನೀವು ಬರೀಬೇಕಾಗತ್ತೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಇನಿಷಿಯೇಷನ್ ಅಂದ್ರೇನು, ಪ್ಲ್ಯಾನಿಂಗ್ ಅಂದ್ರೇನು, ಎಕ್ಸಿಕ್ಯೂಷನ್ ಅಂದ್ರೇನು ಮತ್ತು ಪ್ರಾಜೆಕ್ಟ್ ಕ್ಲೋಸರ್ ಅಂದ್ರೇನು ಇದು ಕೂಡ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನಡೀತಾ ಇದೆ, ಡ್ಯೂರೇಷನ್ 20 ಮಂತ್ಸು, ಬಟ್ ಅದು ಏನೋ ಆಗಿ 24 ಮಂತ್ಸ್ ಆಗಿದೆ. 24 ಮಂತ್ಸ್ ಆದರೆ ಅದಕ್ಕೆ ಏನು ಕಾರಣ ಡಿಲೇ ಆಗಲಿಕ್ಕೆ? ನೋಡಿ, ಏನೇ ಕ್ವಶನ್ಸ್ ಏನೇ ಇರಲಿ, ಇಂಪಾರ್ಟೆಂಟ್ ನಾವು ಇಲ್ಲಿ ಏನು ನೋಡಬೇಕಂದ್ರೆ ದಿಸ್ ಒನ್ ಅನಲೈಸ್ ದಿ ರೀಸನ್ ಫಾರ್ ಡಿಲೇ. ಆನ್ಸರ್ ಇದು ಒಂದೇ ಬರುತ್ತೆ, ಇದೇ ಆನ್ಸರ್ ನೀವು ಬರೀಬೇಕಾಗತ್ತೆ. ಆ್ಯಂಡ್ ಅನಲೈಸ್ ಡಿಲೇ ಆರ್ ಟೈಮ್ ಓವರ್ ಅಂತ ಕೇಳಿದಾಗ ಇದೇ ಆನ್ಸರ್. ಚೇಂಜ್ ಆಫ್ ಪ್ರಾಜೆಕ್ಟ್ ಸ್ಕೋಪ್, ಪುವರ್ ಅಡ್ಮಿನಿಸ್ಟ್ರೇಷನ್, ರಾಂಗ್ ಚಾಯ್ಸ್ ಆಫ್ ಮಟೀರಿಯಲ್, ರಾಂಗ್ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್, ಪೊಲಿಟಿಕಲ್ ಇಂಟರ್ಫರೆನ್ಸ್, ರಿಸ್ಕ್ ಇವೆಲ್ಲ ನೀವು ಬರೀಬೇಕಾಗತ್ತೆ. ದಿಸ್ ಈಸ್ 14A. ಲೈಕ್ವೈಸ್ 14Bನೂ ಕೂಡ ಇಲ್ಲೇ ಕೇಳಿದ್ದಾರೆ. ಪ್ರಾಜೆಕ್ಟ್ ಪ್ಲ್ಯಾನಿಂಗ್, ಲಿಸ್ಟ್ ದಿ ಸ್ಟೆಪ್ಸ್ ಆಫ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್, ಡಿಸ್ಕ್ರೈಬ್ ದಿ ಫಂಕ್ಷನ್ ಆಫ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ 15A. ನೆಕ್ಸ್ಟ್ 15B, ವಾಟ್ ಆರ್ ದಿ ಚಾಲೆಂಜಸ್ ಇನ್ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯುಯೇಟಿಂಗ್. ದೆನ್ ಮೆನ್ಷನ್ ದಿ ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ಇವ್ಯಾಲ್ಯುಯೇಷನ್. ಪ್ರಾಜೆಕ್ಟ್ ಇವ್ಯಾಲ್ಯುಯೇಷನಲ್ಲಿ ಇದ್ರದ್ದು ಇಂಪಾರ್ಟೆನ್ಸ್ ಏನು? ಪ್ರಾಜೆಕ್ಟ್ ಇವ್ಯಾಲ್ಯುಯೇಷನ್ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಿರೋಂಗೆ ಬೆಟರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇಂಪ್ರೂವ್ ಟೀಮ್ ಪರ್ಫಾರ್ಮೆನ್ಸ್, ಬೆಟರ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್, ಹೆಲ್ಪ್ ದಿ ಸ್ಟೇಕ್ ಹೋಲ್ಡರ್. ದೆನ್ ಒನ್ ಮೋರ್ ಇಂಪಾರ್ಟೆಂಟ್, ಇದು ನಾನು ಕೂಡ ಕ್ವಶನ್ಸ್ ಎಲ್ಲ ಶೇರ್ ಮಾಡಿದ್ದೀನಿ ಪಾಸಿಂಗ್ ಪ್ಯಾಕೇಜಲ್ಲಿ. ನೆನ್ಪಿಟ್ಕೊಳ್ಳಿ, PERT ಮತ್ತು CPM. PERT ಮತ್ತು CPMದು ಕಂಪ್ಯಾರಿಸನ್ ಭಾಳ ಇಂಪಾರ್ಟೆಂಟು. ಇದರಲ್ಲಿ ನೋಡಿ, ಈಗ ದಿಸ್ ಈಸ್ ಇವೆಂಟ್, ದೆನ್ ದಿಸ್ ಈಸ್ ಆ್ಯಕ್ಟಿವಿಟಿ. ದಿಸ್ ಈಸ್ ದಿ ಇವೆಂಟ್ ಆ್ಯಂಡ್ ದಿಸ್ ಈಸ್ ಆ್ಯಕ್ಟಿವಿಟಿ. ದಿಸ್ ಈಸ್ ನಾನ್ ರಿಪಿಟೇಟಿವ್, ದಿಸ್ ಈಸ್ ರಿಪಿಟೇಟಿವ್ ಪ್ರಾಜೆಕ್ಟ್. ಇದನ್ನು ಸ್ಟ್ಯಾಟಿಸ್ಟಿಕಲಿ ಅನಲೈಸ್ ಮಾಡ್ತೀವಿ, ಇದು ಸ್ಟ್ಯಾಟಿಸ್ಟಿಕಲಿ ಅನಲೈಸ್ ಮಾಡೋಕ್ಕಾಗೋದಿಲ್ಲ. ಇವೆಲ್ಲ ಕಂಪ್ಯಾರಿಸನ್ ನೀವು ಬರಿಬೇಕಾಗತ್ತೆ. ದೆನ್ ಗ್ಯಾಂಟ್ ಚಾರ್ಟ್, ಇದು ಕೂಡ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಭಾಳ ಸಿಂಪಲ್ ಇದೆ ಗ್ಯಾಂಟ್ ಚಾರ್ಟು. ಗ್ಯಾಂಟ್ ಚಾರ್ಟ್ ಇದೆಲ್ಲ ಜಾಬ್ 1, ಜಾಬ್ 2, ಜಾಬ್ 3 ನೀವು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಇಲ್ಲಿ 1 to ನಿಮ್ಮ ಮ್ಯಾಕ್ಸಿಮಮ್ ಕೌಂಟ್ ಎಷ್ಟಿದೆ ಆ ಲೈನ್ ಇಲ್ಲಿ ಬರೀಬೇಕು. ಬರೆದ ನಂತರ ಈಗ ಜಾಬ್ 1 ನೋಡಿ 0 to 5 ಇದೆ, 0 to 5 ಮಾರ್ಕ್ ಮಾಡಿ ಸ್ಕೇಲಲ್ಲಿ ಅದನ್ನು ನೀವು ಬರಿಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ 0 to 4 to 4 ಇದೆ. ಹಿಯರ್ ನಾವು 4 to 4 ಅಂದರೆ ಅದಕ್ಕೆ 4 + 4 8 ಆಗುತ್ತೆ. ಈ ಥರ ನೀವು ಗ್ಯಾಂಟ್ ಚಾರ್ಟ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ಆಡಿಟರ್ ಫಂಕ್ಷನ್ಸು ಕೂಡ ಕೇಳಿದ್ದಾರೆ. ರೈಟ್ ಎನಿ 5 ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್ ಅಂತ, ಅದನ್ನು ಕೂಡ ನೀವು ಇಲ್ಲೇ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ರಾಜೆಕ್ಟ್ ಆಡಿಟರ್ ಕೆಲಸ ಏನು? ಪ್ರಾಜೆಕ್ಟ್ ಆಡಿಟರ್ ಅಂದರೆ ಅವ್ರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಅಮಂಗ್ ಸ್ಟಾಫ್ ಮೆಂಬರ್, ಮತ್ತು ಸ್ಟೇಟಸ್ ಏನಿದೆ ಚೆಕ್ ಮಾಡ್ತಾರೆ, ಏನಾರ ಡಿಫಿಕಲ್ಟಿ ಇದ್ದರೆ ಓವರ್ಕಮ್ ಮಾಡ್ತಾರೆ, ಅಡ್ವೈಸಸ್ ಕೊಡ್ತಾರೆ, ಈ ಥರ. ದೀಸ್ ಆರ್ ಆಲ್ ದಿ ವರ್ಕ್ ಆಫ್ ದಿ ಪ್ರಾಜೆಕ್ಟ್ ಆಡಿಟರ್. ನೀವು ಪ್ಲೀಸ್ ನಮ್ಮ ಪಾಸಿಂಗ್ ಪ್ಯಾಕೇಜ್ ಕೂಡ ರೆಫರ್ ಮಾಡಿ, ಅಲ್ಲಿ ಸಿಂಪಲ್ಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಕನ್ಸ್ಟ್ರಕ್ಟ್ ನೆಟ್ವರ್ಕ್ ಡಯಾಗ್ರಾಮ್. ನೆಟ್ವರ್ಕ್ ಡಯಾಗ್ರಾಮು ಕೂಡ ಈಸಿ ಇದೆ. ಈಗ ಬೇಸ್ಡ್ ಆನ್ ಇದು ಅಬೌಟ್ ಟೇಬಲ್ ಸಿಂಪಲ್ ಇದು ನೆಟ್ವರ್ಕ್ ಡಯಾಗ್ರಾಮು ಕೂಡ ಡ್ರಾ ಮಾಡಿದ್ದಾರೆ. ನಿಮ್ಗೆ ಇದ್ರ ರಿಲೇಟೆಡ್ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳಿ, ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ AR ಆ್ಯಂಡ್ VR, ಆಗ್ಮೆಂಟೆಡ್ ರಿಯಾಲಿಟಿ ಆ್ಯಂಡ್ ವರ್ಚುವಲ್ ರಿಯಾಲಿಟಿ. ನಮ್ಗೆ ಗೊತ್ತಿರುವಂಗೆ ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ಇಲ್ಲೇ ರಿಯಲ್ ವರ್ಲ್ಡ್ ಪ್ಲಸ್ ಡಿಜಿಟಲ್ ವರ್ಲ್ಡ್, ಇಲ್ಲೇ ಡಿಜಿಟಲ್ ವರ್ಲ್ಡ್ ಅಷ್ಟೇ. ಆಮೇಲೆ ಇದು ಪಾರ್ಷಿಯಲಿ ಇಮ್ಮರ್ಸ್ ಆಗಿರ್ತೈತಿ, ಇದು ಫುಲ್ಲಿ ಕಂಪ್ಲೀಟ್ಲಿ ಇಮ್ಮರ್ಸ್ ಆಗಿರ್ತೀವಿ. ಇದಕ್ಕೆ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ. ಇದಕ್ಕೇನಿದೆಯಲ್ಲ ಹೋಲೋಸೆನ್ಸ್ ಗಾಗಲ್ ಯೂಸ್ ಮಾಡ್ತಾರೆ. ಇದಕ್ಕೆ OS ಲೇಟೆಸ್ಟ್ ವರ್ಷನ್ ಬೇಕು. ಇದಕ್ಕೆ ಯಾವುದು ಸಾಫ್ಟ್ವೇರ್ ಸ್ಪೆಷಲ್ ಸಾಫ್ಟ್ವೇರ್ ಅಂತ ಬೇಕಾಗಿಲ್ಲ. ಇದು ಕಾಸ್ಟ್ ಕಡಿಮೆ ಇರುತ್ತೆ, ಇದು ಕಾಸ್ಟ್ ಹೆಚ್ಚಿಗೆ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ IoT. ಅಪ್ಲಿಕೇಶನ್ಸ್ ಆಫ್ IoT ಇದು ಕೊಟ್ಟಿರೋ ಬರಿಬೇಕಂತೇನಿಲ್ಲ. ನೀವು ಸ್ಮಾರ್ಟ್ ಹೋಮ್, ಸ್ಮಾರ್ಟ್ ಪಾರ್ಕಿಂಗ್ ಸಿಸ್ಟಮ್ಮು ಮತ್ತು ಸ್ಮಾರ್ಟ್ ಇಂಡಸ್ಟ್ರಿ ಇವೆಲ್ಲ ಬರೆದ್ರೆ, ದೆನ್ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಮಾರ್ಕೆಟ್ ಇವೆಲ್ಲ ನೀವು ಬರೆದ್ರೆ ಯು ವಿಲ್ ಗೆಟ್ ದಿ ಮಾರ್ಕ್ಸ್. ದಟ್ ಈಸ್ ದಿ ಅಪ್ಲಿಕೇಶನ್ ಆಫ್ IoT. ಡಿಯರ್ ಫ್ರೆಂಡ್ಸ್, ಇದೆಲ್ಲ ಏನಿದೆಯಲ್ಲ ದಿಸ್ ಈಸ್ ಆಲ್ ಅಬೌಟ್ IoT ಪಾಸಿಂಗ್ ಪ್ಯಾಕೇಜ್. PMS ಅಲ್ಲಿ IoT ಇದು ಕೂಡ ಇಲ್ಲಿ ಕ್ವಶನ್ನ ಆ್ಯಡ್ ಮಾಡಿದ್ದಾರೆ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಹೇಳಿ, ಮತ್ತು ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.